ನನ್ನನ್ನೇ ಉದ್ದೇಶಿಸಿ ಆಡುವುದು ಕಾಣುತ್ತದೆ. ನಿನ್ನ ಹೊರಗಣ ನೀತಿ ನೋಡಿದರೆ ಪ್ರೀತಿಯೇ ಬರುತ್ತದೆ, ಆದರೆ ನಿನ್ನ ಒಳಗಣ ನೀತಿಯನ್ನು ಅಳಿಸಿದಂತೆ ಕಾಣುತ್ತದೆ. ಏತರ ಮೇಲಿಂದ ಮನೆಯಲ್ಲಿ ಗಂಡನಿರುವನೆಂಬುದು ಬಯಕೆ ನಿನಗೆ ಇರದೆ ಎರಡನೇ ಗಂಡಸಿನ ಕೂಡ ಹೆಗ್ಗಿಲ್ಲದೆ ಅರಟಿ ಹೊಡೆಯುತ್ತಿದ್ದೆ. ಆದ್ದರಿಂದ ನೀನು ಆಡುವ ರೀತಿ ಅಳಸಿದ ಅಂಬಲಿಯಂತೆ. ಹಲಸಿನ ಅಂಬಲಿಗೆ ಆಸೆ ಮಾಡುವ ಹೇಸಿ ನಾಯಿ ಅನ್ಬೇಕಾತು ನಿನಗೆ. ಚಂದ್ರ ನಂಗೆ ದುಂಡಾದ ಮುಖದಾಗ ಕಪ್ಪುರಬೇಕೆಂದು ನಾಯಿ ಬೊಗಳುತ್ತದೆ. ಈ ಬೊಗಳುವ ನಾಯಿ ಕಚ್ಚುವುದಿಲ್ಲ, ಅದರ ಅಂಜಿಕೆ ನನಗೆಲ್ಲ ಇಲ್ಲ. ಲೇ ಮನಂಸೆ, ಯಾಕೆ ಅವಸರ ಮಾಡ್ತೇನೆ? ನನ್ನ ಮಾತನ್ನು ಕೇಳು. ಏನು? ನಿನ್ನ ರೂಪದ ಒಂದೆಡೆಗೆ ಬಡಿಗಲ್ಲು ಬೀಜದಂತೆ ಮಾಡಬೇಡ. ಇದು ಇಂದಿನ ಯುದ್ಧದಲ್ಲಿ ಕರ್ಣ ಸೇನಾಪತಿ ಧರ್ಮರಾಯರನ್ನು ಮೂರ್ಛೆಗೊಳಿಸಿ ಜಯಲಕ್ಷ್ಮಿ ಕೃಪೆಯನ್ನು ಸಂಪಾದಿಸಿದ್ದರಿಂದ ದುರ್ಯೋಧನ ಮಹಾರಾಜರು ಬಂಗಾರ ದೊರೆಗಳನ್ನು ದಾನ ಮಾಡಿದರು. ಇದು ನಿನಗೋಸ್ಕರವಾಗಿ ಎಷ್ಟೊಂದು ದಾಯಿನ ತಂದಿರುವುದನ್ನು ನೋಡು, ತಗೋ. ಇವುಗಳನ್ನು ನೋಡುವ ನಿನ್ನ ನೋಟದಲ್ಲಿ ಒಂದು ಅಂಬಲವಿದೆ, ಆದರೆ ದಕ್ಕಿಸಿಕೊಳ್ಳುವಷ್ಟು ಧೈರ್ಯವಲ್ಲ ನಿನ್ನ ಹಿರಿಯವಳು. ಆಸೆಯನ್ನು ಮಹಾ ಮಾಡುತ್ತಿದೆ, ಆದ್ರೆ ಒಲ್ಲದ ಈ ಕಚ್ಚಕ್ಕೆ ವಹಿಸಿಕೊಳ್ಳುತ್ತಿದೆ. ಸಂದುಟಿಯ ಕರುಣೆಂದು ಸೊತ್ತಿನ ಕಂಡು ನಾನು ಮನಸೋತೇನೆ, ಮನಸ್ಸು ಕಡಿಯದೆ ಮನಸ್ಸು ಕಡಿಯದೆ ಮನಸ್ಸು ಕಡಿಯದೆ ನೋಡಿ
ಏನು. ಆದರೆ ನೀನು ಬೇಡ ಬೇಗ ತಾನಾಗಿ ಬಂದು ನಿಂತಿದೆ ನಿನ್ನ ಮನೆ ಬಾಗಿಲಕ್ಕೆ. ಏನಾಯ್ತು? ಬಾಯಿ ಬಿತ್ತಲಲ್ಲದೇನೆ ನನ್ನ ಗಿಣಿ. ತಿಳಿಲ ಬಾಯಿ ಬಿಚ್ಚುವುದಿಲ್ಲ, ತುಂಬಿದ ಕೊಡ ತುಳುಕುವುದಿಲ್ಲ. ಲೋ ಶಂಕ ದತ್ತ, ನಾ ದುಡ್ಡಿನ ಮೇಲೆ ಮನಸ್ಸು ಮಾಡಿದ್ರೆ ಲಕ್ಷ್ಮಿ ಕಾಲು ಮುರ್ಕೊಂಡು ವಾ ಅಂತ ಒದಕೊತ ಮನೆಯಾಗ ದುಡ್ಡು ಬೇಡ ಬಿಡು. ಬಿಟ್ಟೆ. ಗಡಿ ನೋಡಿ ಗುಣದಾಳಿ ಬದಲಿಸಿಕೊಳ್ಳುವ ಬೆಳಗಿನ ಬಿಡಾಡಿಗೆ ದುಡ್ಡು ಬೇಡ. ತಾಂಬೂಲ ತುಂಬಿದ್ರಾಯ್ತು ಬಾಯಿಗೆ. ಅರೇದ ಹೆಣ್ಣಿನ ಹೆಂಡಿನಾಗ ನನ್ನ ಹೆಸರು. ಯಪ್ಪ, ನಿನ್ ಹೆಸರು ಬೇಡ ಕೊಸರು ಬೇಡ, ಸುಮ್ಮನೆ ಮಸೂರಿ ಮುಚ್ಕೊಂಡು ಹೋಗಬಾರ್ದ ಆ ಕಡೆ. ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರಲು ಬಿಟ್ಕೊಟ್ಟು ಹೋಗುವನಲ್ಲ ಈ ಬಹದ್ದೂರ. ಪಕ್ಕ ಅವಲೇ ಮನೆ ಬರಕ ಲೇ ಮದಂಸೆ ಬಾರೆ ಮೊದಲು ಉಗುಳು ಅವನು ಮಾರಿ ಮ್ಯಾಗ ಉಗುಳು. ಏನ್ ರುಚಿ ಆಯ್ತು ಯಪ್ಪ. ಬಾಂಡ ಇನ್ನು ಆದರೂ ಕುಂಗಿವಳ ಎಲ್ಲ ನೌಲಿ ಪಕ್ಕ 3 ದಿನಗಳಿಂದ ನನ್ನ ಹೆಂಡತಿಯ ರಕ್ಷಣೆಯಲ್ಲಿ ಹಸಿವೆ ನಿದ್ದೆಯನ್ನು ನೋಡದೆ ಬೆಂಗಾವಲು ಮಾಡಿದೆ. ನೀನು ಪಾಂಡವರ ಸೆರೆಗೆ ಸಿಕ್ಕಾಗಲಿಂದಲೂ ಎಲ್ಲವೋ ನೌಲಿ ಪಕ್ಕ ನಾನು ಮಾಡಿದ ಉಪಕಾರಕ್ಕೆ ನೀನಾದೆ ಬಾಲ ಸುತ್ತ ಬೆಕ್ಕು ಮೆತ್ತಗೆ ಅನ್ನೂತ ಕಾಲ್ ಒಳಗೆ ಬರುತ್ತ ಬಾಲ ಗುಂಡಾಡಿಸುತ್ತ ಒಲೆಯ ಮೇಲಿಟ್ಟ ಹಾಲನ್ನು ಕುಡಿಲಿಕ್ಕೆ ಹಾರಿದ ಬೆಕ್ಕಿನ ಬಾಯಿಗೆ ಬೆಂಕಿ, ನಿನ್ನ ಬಾಲಕ್ಕೂ ಬೆಂಕಿ. ಅದಕ್ಕಾಗಿ ಅಂದೇ ನೀನು ಬಾಲ ಸುಟ್ಟ ಬೆಕ್ಕು ಅಂತ. ಮಣಿ ಹಾಕಿನ ಗುಳ ದಾಳಿ ಚೊಕ್ಕ ಚಿನ್ನದಿಂದ ಮಾಡಿಸಿನಿ ಬೆನಕನ ತಾಳಿ ಬಂಗಾರದಲ್ಲಿ. ಎಲ್ಲ ಶಂಕದತ್ತ ತಿಳಿತ ಈ ಮಾತಿನ ಅಸಲ, ಆಮೇಲೆ ಮಾಡುತ್ತೀನಿ ನಿನಗೆ ಪೈಸಲ. ಮದನ್ಸೆ ಹಗ್ಗ ತಗೊಂಡ್ ಬಾ, ತಂದೆ ಶಿವ. ಹಂಗ ಸುಣ್ಣನ ತಗೊಂಡ್ ಬಾ. ದಾರಿ ಬಿಡು, ಹಬ್ಬ ಮಾಡ್ತೀನಿ ಮನೆಯಾಗ, ನೀನು ಹೋಳಿ ಹಬ್ಬ ಮಾಡೋ ಹಾದ್ಯಾಗ. ನೀವೆಷ್ಟು ಶೂರರಾಗಿರುವಿರಿ. ನೀವೆಷ್ಟು ಶೂರರಾಗಿರುವಿರಿ. ಪರಶುಮಣಿ ಆಗುವುದೊಂದೇ ತಡ. ಬಂಗಾರವಾದಂಗೆ ಈ ಮನುಷ್ಯ ಕುರಿ ನರಸಿಂಹವಾದಂಗೆ. ಅರ್ಜುನ ಮಹಾರಾಜರ ಹಸ್ತಸ್ಪರ್ಶವಾದ ಕೂಡಲೇ ಆಗ ಬಂದಿವಾಸಿ ನನ್ನ ಪಾಲಿಗೆ ಬಂದಿತಾದರೂ ಆ ಮಹಾತ್ಮರ ಹಸ್ತಸ್ಪರ್ಶವಾದ ಕೂಡಲೇ ಬಂದಿತು ಕುರಿ ಎದೆ, ನರಸಿಂಹ ಎದೆ ಆಯ್ತು. ತಿಳಿದವರು ಏನು ಹೇಳ್ತಾರಂದ್ರೆ, ಶೌರ್ಯ ಎಲ್ಲಿಂದ ಬಂತು ಈ ಧೈರ್ಯ, ಶೌರ್ಯ ಎಲ್ಲಿಂದ ಬಂತು ಈ ಧೈರ್ಯ. ವಾಸರಾಜರ ಹಸ್ತಸ್ಪರ್ಶವಾದಾಗಲೇ ಬಂತು ಈ ಧೈರ್ಯ. ವಾಸರಾಜರ ಹಸ್ತಸ್ಪರ್ಶವಾದಾಗಲೇ ಬಂತು ಈ ಧೈರ್ಯ. ಶೌರ್ಯ ಎಲ್ಲಿಂದ ಬಂತು ಈ ಧೈರ್ಯ, ವಾಸರಾಜರ ಹಸ್ತಸ್ಪರ್ಶವಾದಾಗಲೇ
ಅವನ್ ಜೋಡಿ ಯುದ್ಧ ಮಾಡಿ 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 ದಣದ್ ಬಿಟ್ಟಿರಿ. ಹ್ಞೂನ್ರಿ ಮರಾಯೆ ಈಗ ತಿಳಿದವ ಹೇಳ್ತಾರಂದ್ರ ಇಲ್ಲಿ ಜನ ಅದಾರ ಬೇಡ ಎಲ್ಲ ಒಳಗೆ ಹೋಗಿ ಹಾ ಪರಮಾತ್ಮರಿಗೆ ನಿದ್ದೆ ಹತ್ತಿತ್ತು, ನನಗೆ ಮಾತ್ರ ನಿದ್ದೆಯ ಸದ್ದಿಲ್ಲದಾಯಿತು. ರಂಡತನದ ಮುಕುಟ ಏನನ್ನುತ್ತಿರುವಿರಿ ಅಭಿಮನ್ಯು ಮಹಾರಾಜರೇ? ನೀವು ಮಲಗಿದ ಈ ರಣಾಂಗಣದ ನೆಲವೇನು ಕೈಲಾಸ ಬಾಗಿಲ ಹೋವೆ? ಸುಳ್ಳು ಸುಳ್ಳು ತುಂಬಾ ಸುಳ್ಳು. ಅತ್ತೆ, ನನ್ನ ಬದುಕೆಲ್ಲವೂ ಬದುಕಿದೆ ಮತ್ತೊಂದಕ್ಕೆ, ಇನ್ನೆನಿಸೋ ಮುಂದಕ್ಕೆ. ಕಣ್ಮುಂದೆ
ಮರದ ಮುಂದೆ ಪತಿಯ ಚಿತ್ರವನ್ನು ನಿಲ್ಲಿಸಿಕೊಂಡು ಕಣ್ಗಳಿಂದ ಕಮ್ಮರಿ ಗರಿಯೋದೆಂದೇ ವಿಧವೆಯ ಕರ್ತವ್ಯವಲ್ಲ. ಇದಕ್ಕೂ ಮೇಲಾದ ಕರ್ತವ್ಯವಿದೆ ವಿಧವೆಗೆ ಸದವೆಗಿದೆ. ಸಂಸಾರದಲ್ಲಿ ಹೊಟ್ಟೆಯುರಿದರು ನಿತ್ಯ ಸುಟ್ಟರು ವಿಧವೆ ಕಹಿ ಕರ್ಮದಲ್ಲಿ ಕಾಲ ಕಳೆಯಬೇಕೇ ತಾವು ತಮ್ಮಿಚ್ಛೆಯಲ್ಲಿ ಬರುವ ಪರಿಯತ್ತರ. ಧರ್ಮಯೋಗಿನೇ ಆಗಲೇಬೇಕು ವಿಧವೆ. ನಿಷ್ಕಾಮ ಕರ್ಮ ಕಲೆ ವಿಧವೆ ಬಾಳಿಗೆ ಬೆಲೆ. ಅಂದಿಗಾಗುವುದು ಆತ್ಮೋನ್ನತಿ. ಇದಕ್ಕೆ ಗುರುತಾಗಿದೆ ಸ್ಥಿತ ಪ್ರಜ್ಞೆಯ ಶಾಂತಿ. ಆಗ ಬಾಳಿನಲ್ಲಿ ಬೆಳೆ. ಹೀಗಂತೂ ನನ್ನ ಸುತ್ತಮುತ್ತಲು ಕವಿದಿದೆ ಕತ್ತಲು ಕಾರ್ಕಳ. ದೃಪದಜೆ, ಮನುಷ್ಯನ ಆಸೆಗೆ ಕೊನೆ ಎಂಬುದಿಲ್ಲವೇ? ಕಲ್ಪನೆಯ ರೆಕ್ಕೆಗಳು ಧಣಿದವು ಹಾರಿ ಹಾರಿ ಆಸೆಯ ಕೊನೆಯ ಕಾಂಬುದಕ್ಕೆ. ಅರಸೊತ್ತಿಗೆಯ ಆಸೆಯಿಂದಲ್ಲವೇ ಯುದ್ಧವನ್ನು ಆರಂಭಿಸಿರುವುದು. ರಾಜರು ಭೂಮಿಗಾಗಿ ಬಡಿದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡ ಜನರು ಹೆಮ್ಮೆಗೆ ನಿಂತು ಪಡೆದಾಡಿ ಸಾಯಬೇಕಲ್ಲವೇ? ಛೇ, ಇದೊಂದು ವಿಕೃತಿ ಭಾರತೀಯ ಸುಕೃತಿಗೆ. ಪಾಂಚಾಲಿ, ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾಗಿಹುದು. ಇದುವರೆಗೂ ಕೌಂತೆಯರಿಗೆ ಕೃಪಾದೃಷ್ಟಿಯಿಂದ ಒಲಿಯುತ್ತಿದ್ದ ಜಯಲಕ್ಷ್ಮಿ ಜಾರುವಳೇನೋ ಕೌರವೇಂದ್ರನ ಕಡೆಗೆ. ಒಟ್ಟಾರೆ ಕರ್ಣನನ್ನ ಕೊಲ್ಲುವುದು ಪಾಂಡವರಿಂದ ಅಸಾಧ್ಯವೇನೋ? ಏನು ಆ ಕರ್ಣನನ್ನು ಕೊಲ್ಲುವುದು? ಅರಕ್ಷಣಮ್ಮೆ ಬಲ್ಲಕದುಗೆ ಪೂರ್ಕೋಧರನೆ ಬಕಾಸೂರನಲ್ಲ ಅಂಗರಾಜ ಕರ್ಣ. ಗದೆಗೆ ದಾರಿ ತೋರದು ಭೀಮ ಶಕ್ತಿಗೆ ತೊಡಕು ಬಿಚ್ಚದು ಧನುರ್ವೇದ ಮಂತ್ರಗಳ ತಾಕಲಾಟದಲ್ಲಿ. ಹೀಗೆ ಬನ್ನಿಬರ ಕರ್ಣನ ಶಬ್ದ ಪಂಡಿತರು ಇದನ್ನುಚ್ಚರಿಸುವ ಹಡಲ ಶಾಂತಿಗಾಗಿ ಮೆಚ್ಚಿದವರು. ಬೆಟ್ಟದಂತ ಬಲಹಿತನ ಕಟ್ಟಿ ಕಂಕಣವನೆತ್ತರದ ಹೊಳೆ ಮಟ್ಟವರ ನಿಂತರೆ ದಿಟ್ಟಿಸಿದ ಆ ಜಗಚ್ಚಟ್ಟಿಯ ಬಿಟ್ಟು ಹೋಗುವ ತಾನೇ ಮಾರಿ ಮೃತ್ಯುಂಜಯನಿಗೆ ಮರೆಯಲಿಕ್ಕೆ ಅಂದ ಬಳಿಕ ಕರುಳನೊಂದು ಕೀಟಕ. ಭೀಮ ಬರಿಯ ಶಬ್ದಾಡಂಬರ ಆಡಂಬರದಿಂದ ಒಟ್ಟಲ್ಲ ಈ ಭೀಮನದು. ಆ ಮಾರಿಯ ಮುಸುಡಿಯನ್ನೇ ತೆಕ್ಕಿ ತೇರಿನಾದನು. ಅಂದ ಬಳಿಕ ಆ ಕರ್ಣ ಕೇವಲ ಒಂದು ಕೀಟಕ. ಬಲ ಭೀಮನೇ, ಬಲಶಾಲಿಗೆ ಪ್ರವೇಶವಿಲ್ಲ ಇಂದಿನ ವಿಜ್ಞಾನ ಪ್ರಪಂಚದಲ್ಲಿ. ವಿಜ್ಞಾನಕ್ಕೆ ತಿರಸ್ಕಾರವೆನ್ನದೆ ಪುರಸ್ಕಾರವೆಂದು ತಿಳಿದುಕೋ ನನ್ನ ಈ ಉದ್ಧಾರ. ಆ ರಾವಣನ ತಲೆಯ ಕುಟ್ಟಿ ಕೊಲ್ಲುವಂತಹ ಶಕ್ತಿ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ಆ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತಹ ಹನುಮ ಶಕ್ತಿ ಅಸಮರ್ಥವೆಂದು ಬಗೆದು ಸುಜ್ಞಾನಿಯಾದ ಹನುಮ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನ ವಧೆ ಮಾಡಿಸಲಿಲ್ಲವೇ? ಅಂತೂ ವಿಜ್ಞಾನದ ಅಣು ಶಕ್ತಿಗೆ ಹನುಮ ಶಕ್ತಿಯೇ ತಲೆಬಾಗುವುದೆಂಬುದು ಅಥರ್ವಣ ವೇದದ ಅರ್ಥಗರ್ಭಿತ ಮಾತಿದು. ಆದ್ರೆ ಏನಾಯ್ತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾಶಕ್ತಿ ಎಂದಿದೆ ಸಾಂಖ್ಯ ಯೋಗದಲ್ಲಿ. ಒಂದು ವೇಳೆ ವಿಜ್ಞಾನವು ತಾನೇ ಹಿಂಸೆ ಹಾದಿಯೊಳೆ ಮಿತಿಮೀರಿ ಬೆಳೆದು ಅಪಾರ ಹತ್ಯಾ